towards the camera, okay? Yeah, that's it. You put your legs down. That's like a nice girl. ಮಗನೇ ಒಂದ್ಸಲ ಮಜಾ ತಗೋ, ಬರೀ ಇಷ್ಟೇ ಆಗೋಯ್ತು ನಿಂದು. ಇನ್ನೇನ್ ಮಾಡೋದು? ಯಾರು ನನ್ನ ಹತ್ರನೇ ಬರೋದಿಲ್ವಲ್ಲ. ಅವ್ರು ಯಾಕೋ ಬರ್ತಾರೆ, ನೀನೇ ಹೋಗ್ಬೇಕು. ಬೇಡಪ್ಪ, ನಂಗೆ ಭಯ ಆಗುತ್ತೆ. ಭಯ ಪಟ್ರೆ ಅಷ್ಟೇ, ಏನು ಸಾಧ್ಸಕ್ಕಾಗಲ್ಲ. ಒಂದ್ ಕೆಲ್ಸ ಮಾಡು, ಶಶಿರೇಖಾನ ಪ್ರೋಗ್ರಾಮ್ ಚಾಟ್ ಕೊಟ್ಟು ನಿನ್ ಚೇಂಬರ್ ಕಳಿಸ್ತೀನಿ. ಬಂದ ತಕ್ಷಣ ಹತ್ರ ಹೋಗು, ತಕ್ಷಣ ಕೈ ಹಿಡ್ಕೊ, ಹತ್ರ ಹಿಡ್ಕೊ, ಮೆಲ್ಲಿಗೊಂದ್ ಪೋಸ್ ಕೊಡ್ತಾಳೆ, ಡೈಲಾಗ್ ಒಂದ್ ಕಿಸ್ ಕೊಡು, ಅಷ್ಟೇ. ನೀನು ಹಾಂಗ್ಕಾಂಗ್ ಅಲ್ಲಿ ಇರ್ತೀಯ. ಶಶಿರೇಖಾ ಬರ್ತಾ ಇದ್ದಾಳೆ. ಇಲ್ಲಿಗೆ ಬಂದು ఎంత బాగా ముద్దు పెట్టావే నా యజమాడు, ఎప్పుడు ఇంత బాగా ముద్దు పెట్టలేదే నా రాజా. ಏನೋ ಇದು? ఏం లేదు సమే, చీర పట్టుకుని దానికి పోయినాడు, నా చెయ్యి పట్టుకుని ఇచ్చినాడు అంతే. సమే సామే కాస్లే సమే పట్టెప్పుడు చూసుకోవాలా ఏమే? సమే సాయంకాలకే సారా అంగడి తక్క రాండి, నేను అల్లే ఉంటాను, ఫుల్ గా కొట్టేస్తాబో, మర్చిపోదప్పో. ಅಯ್ಯೋ ಪೋಲಿ ನನ್ನ ಮಗನೇ, ಶಶಿರೇಖೆ ಕೈ ಹಿಡ್ಕೊಳ್ಳೋ ಅಂದ್ರೆ ಕಸ್ಪರ್ಗೆ ಕೈ ಹಿಡ್ಕೊಂಡಿದ್ಯಲ್ಲೋ ಅಪ್ಪ. ನೀನ್ ಇಷ್ಟೊಂದು ಬರ್ಗೆಟ್ ಹೋಗಿದ್ಯಾ ಅಂತ ಅನ್ಕೊಂಡಿರ್ಲಿಲ್ಲ. ಇಲ್ಲಿ ಕೇಳಲ್ಲ, ಶಶಿರೇಖಾನೆ ಬಂದು ಅಂತ ಕನ್ಫ್ಯೂಸ್ ಅಲ್ಲಿ ಹಿಡ್ಕೊಂಡ್ಬಿಟ್ಟೆ ಕಣ. ಯಾರು ಏನಂತ ನೋಡಿದ್ರೆ ಹಿಡ್ಕೊಂಡ್ಬಿಡೋದೇನೋ. ನಿನಗಿದ್ರ ಮೆಥಡೇ ಗೊತ್ತಿಲ್ಲ. ಅದನ್ನೇ ಸ್ವಲ್ಪ ಹೇಳ್ಕೊಡು ಅಂತಾನೆ ನಿನ್ನ ನಾನು ಕೇಳಿದ್ದು. ಇಲ್ಲಾಗಲ್ಲ, ಸಂಜೆ ಬಾರಲ್ಲಿ ಬೀರ್ ಕುಡಿತಾ ಹೇಳ್ಕೊಡ್ತೀನಿ ಬಾ. ಅದೇನೋ ನಂಗೆ ಹುಡುಗಿಯರ್ನ ಹಿಡಿಯಕ್ ಮೆಥಡ್ ಗೊತ್ತಿಲ್ಲ ಅಂತಿದ್ಯಲ್ಲ, ಅದೇನ್ ಮೆಥಡ್ ಹೇಳ? ಹುಡುಗಿರ್ನ ಹಿಡಿಯೋದು ಒಂದು ಆರ್ಟ್. ನಿನ್ ತರ ಏನು ನೋಡದೆ ಸೀದಾ ಕೈ ಹಿಡ್ಕೊಂಡ್ರೆ ಸಿಗೋ ಕೇಸಲ್ಲ ಕೈ ಬಿಟ್ಟು ಹೋಗುತ್ತೆ. ಅದಕ್ಕೆ ಮೊದಲು ನೋಡಿ ಅವ್ರು ಯಾರು ಯಾವ ತರ ಅಂತ ಎಲ್ಲಾ ತಿಳ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡ್ಬೇಕು. ಹೈ ಕ್ಲಾಸು, ಮಿಡಲ್ ಕ್ಲಾಸು, ಲೋ ಕ್ಲಾಸ್, ಇವು 3 ಲೆವೆಲ್. ಹೈ ಕ್ಲಾಸ್ ಹುಡುಗಿರ್ ವಿಚಾರ ಬಿಟ್ಬಿಡು, ಅದಕ್ಕೆ 5 ಸ್ಟಾರ್ ಲೆವೆಲ್ ಅಲ್ಲೇ ಹೋಗ್ಬೇಕು. ಅದು ನಮ್ಮಿಂದ ಆಗದೆ ಇರೋದು. ಇನ್ನು ಲೋ ಕ್ಲಾಸ್ ವಿಚಾರನೂ ಬಿಟ್ಬಿಡು, ಇಲ್ದಿದ್ರೆ ಬೆಳಗ್ಗೆ ನೀನ್ ಹಿಡ್ಕೊಂಡಿದ್ದು ಪರ್ಕೆ ಕೈನೇ ಹಿಡ್ಕೊ ಅಂತ ಆಯ್ತೆ. ಈ ಮಿಡಲ್ ಕ್ಲಾಸ್ ಇದೆ ನೋಡು, ಅದೇ ನಮಗ್ ಕರೆಕ್ಟ್ ಆದ ಲೆವೆಲ್. ಎರಡನೇದಾಗಿ ನಮ್ಮ ದೇಶದಲ್ಲಿ ಹುಡುಗಿರ್ ಮೀಟ್ ಮಾಡೋದಕ್ಕೆ ಸರಿಯಾದ ಜಾಗನೇ ಇಲ್ಲ. ಇದ್ದಿದ್ರಲ್ಲಿ ದೇವಸ್ಥಾನನೇ ಕರೆಕ್ಟ್ ಆದ ಜಾಗ. ಪ್ರಯತ್ನ ಪಟ್ರೆ ಅಲ್ಲಿ ವ್ಯವಹಾರ ಕುದುರಿಸಬಹುದು. ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇದೆಯಾ? ಇಲ್ಲ. ನಾಳೆನೆ ಹೋಗಿ ಸುಮ್ನೆ ಅಬ್ಸರ್ವ್ ಮಾಡ್ತಾ ನಿಂತ್ಕೋ. ಅಕ್ಕಪಕ್ಕದಲ್ಲಿ ಯಾರ್ಯಾರಿದ್ದಾರೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ ಅಂತ ನೋಡು. ನಿನಗ್ ತಕ್ಕನಾದ ಹುಡುಗಿ ಗಂಟು ಬಿದ್ದೇ ಬೀಳುತ್ತೆ ಅಂತ ನನಗ್ ಗ್ಯಾರಂಟಿ. ಪೂಜಾರೆ, ಇಲ್ಲಿ ಕುಂಕುಮಾರ್ಚನೆಗೆ ಎಷ್ಟು ದುಡ್ಡು? ನನ್ನ ಕುಂಕುಮಾರ್ಚನೆ ರೇಟ್ ಕೇಳ್ತೀಯ? ನೀವ ಸರ್? ಗೊತ್ತಾಗ್ಲಿಲ್ಲ ಸರ್, ದೇವಸ್ಥಾನಕ್ಕೆ ಪೂಜಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ನೋಡು, ಆಫೀಸಿನ ವಿಷಯ ನನ್ನ ಹೆಂಡತಿ ಮುಂದೆ ಏನಾದ್ರೂ ಬಾಯ್ ಬಿಟ್ರೆ ಮರ್ಡರ್ ಮಾಡಿಸ್ಬಿಡ್ತೀನಿ. ಇಲ್ಲ ಸರಿ, ಖಂಡಿತ ಇಲ್ಲ. ಯಾರು ಇವನು? ಇವರ ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದಾರೆ, ಮಿಸ್ಟರ್ ಕಿಟ್ಟಿ ಅಂತ. ಬಹಳ ಒಳ್ಳೆ ಹುಡುಗ. ಒಳ್ಳೆ ಹುಡುಗನ? ಪಾಪ ನಮ್ ತುಳಸಿ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡೋ ಹುಡುಗಿ. ಏನೋ ಗುಡಿಗ್ ಬಂದ್ರೆ ಇಲ್ಲಿ ಇವನು ಅವಳನ್ನ ಕೆಣ್ಕೋ, ಸರಿನಾ? ಕೇಳ್ಕೋದಾ? ಅದು ಇವ್ರ ಮನೆ ಕೆಲ್ಸಕ್ಕೆ ಹೇಳೋಕೆ ಅಂತ ಕಾಣುತ್ತೆ ಅಲ್ವೇನ್ರಿ ಮಿಸ್ಟರ್ ಕಿಟ್ಟಿ? ಹೌದು. ನೋಡಮ್ಮ, ನಾಳೆ ಬೆಳಿಗ್ಗೆಯಿಂದಾನೆ ಇವ್ರ ಮನೆ ಕೆಲ್ಸಕ್ಕೆ ಹೋಗ್ಬಿಡು. ಮನೆ ಎಲ್ಲಿದೆ ಅಂತ ತೋರಿಸಿ ಸ್ವಲ್ಪ ಅಡ್ವಾನ್ಸ್ ಕೊಡಿಪ್ಪ. ಬೇಡ ಬೇಡ, ಇಲ್ಲಿ ಕೊಡ್ರಿ. ತಗೋ ತುಳಸಿ. ನೋಡ್ರಿ, ನಾಳೆ ಬೆಳಿಗ್ಗೆಯಿಂದಾನೆ ಕೆಲ್ಸಕ್ಕೆ ಬಂದ್ಬಿಡ್ತಾಳೆ. ಬಹಳ ಒಳ್ಳೆ. ನಮಸ್ಕಾರ ರೀ ಸಾಹೇಬ್ರ. ನೀನಾ? ಹೇಳಿಲ್ಲ ಕೆಲ್ಸಕ್ ಬೇಡ ಅಂತ ಮತ್ತೆ ಕೆಲ್ಸ ಮಾಡ್ತಾ ಇದೀಯ? ನಡಿ. ಹಂಗ್ಯಾಕ್ ಹೇಳ್ತೀರಿ ಸಾಹೇಬ್ರ? ನೆನ್ನೆ ರೊಕ್ಕ ಬೇರೆ ಕೊಟ್ರಿ. ರೊಕ್ಕ ಕೊಟ್ಟು ಮುಕ್ಕಿದ್ನಲ್ಲ ಮಣ್ಣು, ಸಾಕ್ ನಡಿ. ಬಿಡ್ರಿ ಸಾಹೇಬ್ರ. ಇಡು.
ನಡಿ 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 ನಡಿ. ಯಾರಪ್ಪ ನೀನು? ನಾ ಆಕೆ ಗಂಡ. ಏನ್ಲೇ ಮನಿ ಕೆಲ್ಸ ಮಾಡು ಅಂದ್ರ ಸರ್ಸಾಡಕತ್ತೇನ? ಏನ್ ಹೇಳ್ತೀಯಪ್ಪ ನೀನು? ನಾನು ಇವಳನ್ನ ಕೆಲ್ಸಕ್ಕೆ ಅದಕ್ಕ ನಾನು ಬಂದೀನ್ರಿ. ಕುಲಕರ್ಣಿ ಸಾಹೇಬ್ರ ಕಳ್ಸವ್ರ. ನನ್ನ ಹೆಂಡತಿ ಇದ್ ಕಡೆ ನಾನು ಇರ್ಬೇಕು. ನನಗೂ ಏನಾರ ಒಂದ್ ಕೆಲ್ಸ ಕೊಡ್ರಲ್ಲ. ಇವಳಿಗಲ್ದೆ ನಿನಗೂ ಬೇರೆ ಕೆಲಸ ಕೊಡ್ಬೇಕಾ? ಹೋಗ್ಲಿ, ಎಲ್ಲೆಲ್ಲಿದ್ದೆ? ಗೋವಾದಾಗ 3 ವರ್ಷ, ಕಾರವಾರದಾಗ 7 ವರ್ಷ, ಮಂಗಳೂರ್ನಾಗ 1 ವರ್ಷ ಇದ್ದ ನೋಡ್ರಿ. ಅಲ್ಲೆಲ್ಲ ಏನೇನ್ ಕೆಲಸ ಮಾಡಿದ್ಯಾ? ಕಾರವಾರದಾಗ 2 ಚೂರಿ ಹಾಕಿನ್ರಿ. ಗೋವಾದಾಗ ಒಬ್ಬನ ಕೈ ಕಾಲ್ ಮುರ್ದಿನ್ರಿ. ಮಂಗಳೂರ್ನಾಗ 3 ಮರ್ಡರ್ ಮಾಡಿನ್ರಿ. ಸಾಹೇಬ್ರ ಸಾಹೇಬ್ರ ಎಲ್ ಹೋದ್ರಿ ಸಾಹೇಬ್ರ? ಸಾಹೇಬ್ರ ಸಾಹೇಬ್ರ ಎಲ್ರಿ ಅಪ್ಪ? ಏನ್ರಿ ಸಾಹೇಬ್ರ ಮರ್ಡರ್ ಅಂತಿದ್ದಂಗೆ ಮಾಯ ಆಗ್ಬಿಟ್ರಲ್ರಿ? ಬೇರೇನು ಅಲ್ರಿ, ನಾ ಹೇಳಿದ್ದು ಮಂಗಳೂರ್ನಲ್ಲಿದ್ದಾಗ ಕಸ್ಟಮ್ ಆಫೀಸರ್ ಹತ್ರ ನಾ ಇದ್ದನ್ರಿ. ಆಗ ಚಿನ್ನ ಸ್ಮಗಲ್ ಮಾಡೋರ್ನ ನಮ್ಮ ಆಫೀಸರ್ ಹಿಡಿದ್ರಿ. 3 ಮಂದಿ ಅವ್ರ ಮೇಲೆ ಎಗರ್ ಬಿದ್ದ್ರಿ. ನನ್ನ ಕೈನಾಗ ಮಚ್ಚಿತ್ತು, ಹಂಗ ಬೀಸ್ತ ನೋಡಿ 3 ಜನ ಶಿವನ್ ಪಾದ ಸೇರ್ಕೊಂಡ್ರಿ. ಅದ್ಕ ಕೊಟ್ಟಾರ ನೋಡ್ರಿ ಈ ಪದಕ. ಆದ್ರೆ ಖರೆ ಹೇಳ್ತೀನ್ರಿ ಸಾಹೇಬ್ರ, ಲೈಫ್ನಾಗ ಒಂದೇ ಒಂದ್ ರೇಪ್ ಮಾಡಿನ್ ನೋಡ್ರಿ. ರೇಪ್? ಎಲ್ರಿ ಸಾಹೇಬ್ರ? ಸಾಹೇಬ್ರ ಎಲ್ ಹೋದ್ರಿ ಸಾಹೇಬ್ರ? ರೇಪ್ ಅಂದ್ರ ಬೇರೆ ಯಾರನ್ನೂ ಅಲ್ರಿ, ನನ್ನ ಹೆಂಡತಿನ. ಆಕಿ ನಮ್ಮ ಅಕ್ಕನ ಮಗಳದಾಳ. ನಮ್ ಭಾವ ಅದ ನೋಡ್ರಿ, ಭೋಸಡಿ ಮಗ. ಬಾಳ ಬೆರ್ಕದ ನೋಡ್ರಿ ಅವ. ಈಕಿ ನನ್ಗಿ ಕೊಟ್ಟು ಮದ್ವಿ ಮಾಡ್ತೀನಿ ಅಂತ ಹೇಳಿ ರೊಕ್ಕ ತಗೊಂಡು ಆಮೇಲೆ ಆಗೋದಿಲ್ಲ ಅಂತ ತಗರ್ ಬುಗುರು ಮಾಡದನ್ರಿ. ಅದಕ್ಕ ಒಂದೇ ಬಾರಿಗೆ ರೇಪ್ ಮಾಡಿ ನಮ್ಮೂರ್ ಹನುಮಂತರಾಯನ್ ಗುಡಿಯಾಗೆ ತಾಳಿ ಕಟ್ಟಿ ಕರ್ಕೊಂಡು ಬಂದಿನ್ರಿ. ಏನ್ ನಿನ್ನ ಹೆಸರು? ಫಕೀರಪ್ಪ ಹಣಮಪ್ಪ ದಡಬಡಗಿ ಅಂತಾರ್ರಿ. ಯಾವ ಬಡಿಗೆ? ಹೇಳೋಕ್ ಬರುದಿಲ್ಲ ಅಂದ್ರೆ ದಡಬಡನ್ರಿ ಗಡಬಡನ್ ತೋಡ್ ಬರ್ತೀನಿ ಸಾಹೇಬ್ರ. ಸರಿ, ಇಬ್ರು ಇಲ್ಲೇ ಇರಿ. ಹಂಗಾರ ಕೋಣೆ ಇಲ್ಲದ್ರಿ ಗಂಡ ಹೆಂಡ್ರು ಮಕ್ಕಳಕ್ಕ? ಅದ್ ಬೇರೆ ಕೇಳು. ಔಟೋ ಸಲೇರಿ. ಚಂದ ಐತ್ರಿ, ನಮಗಿದು ಸಾಕು. ಈಗ ರೊಕ್ಕ ಕೊಡ್ರಿ, ಬಿರಿಯಾನಿ ತಿಂದು ಬರ್ತೇನ್ರಿ. ಅಳಿಯಂದ್ರೆ ಒಳಗಡೆ ಹಣ್ಣು ತುಂಬ ನೀವು ತಾಂಬಲ ಹಾಕುಳೆ. ಮಾವ, ಮದುವೆ ನಿನ್ನೆನೆ ಆಯ್ತು. ಆಯ್ತು, ಇನ್ನೂ ಏನ್ ಏರ್ಪಾಡ್ ಮಾಡ್ಲೇ ಇಲ್ಲ. ಏರ್ಪಾಡು ಏನದು? ಅದೇ ಮದುವೆ ಆದ್ಮೇಲೆ ಎಲ್ರು ಮಾಡ್ತಾರಲ್ಲ. ಮದುವೆ ಆದ್ಮೇಲೆ ಎಲ್ರು ಮಾಡೋದು ಊಟ. ಊಟ ಆಯ್ತಲ್ಲ, ನೀವು ತಾಂಬಲ ಹಾಕೊಳ್ಳೆ. ಏನಮ್ಮ ಇಲ್ಲೇ ಇದೆಯಾ? ಹೋಗಿ ಹಣ್ಣು ತಮ್ಮಗಮ್ಮ. ತಾಂಬೂಲ ಅಂತ? ತಾಂಬೂಲ ಯಾವನಿಗೆ ಬೇಕು? ಲೋ ಗಿಳಿರಾಮ, ನೀನ್ ಒಂದ್ ಕೊನೆ ಬಾಳೆಹಣ್ಣು ಕೊಡ್ತೀನಿ. ನೀನಾದ್ರೂ ಸ್ವಲ್ಪ ನನ್ ಮಾವಂಗ್ ಬುದ್ಧಿ ಹೇಳಪ್ಪ. ಅದೇ ಮದ್ವೆ ಆದ್ಮೇಲೆ ಎಲ್ರು ಮಾಡ್ತಾರಲ್ಲ, ನಿಂಗ್ ಗೊತ್ತಿಲ್ವಾ? ಅದೇ ನಿಷೇಕ, ಪ್ರಸ್ತ, ಫಸ್ಟ್ ನೈಟ್. ಪ್ರಸ್ಥಾನ ಏನ್ ಹೇಳಿ ಅಂದ್ರೆ ಇದು ಹುಡುಗಾಟ ತಗೊಳ್ಳಿ. ಪ್ರಸ್ತ ಅಂದ್ರೆ ಹುಡುಗರಾಟ ಅಲ್ಲ, ದೊಡ್ಡವರಾಟ. ಏನ? ಶಾಂತಂ ಪಾಪಂ ಶಾಂತಂ ಪಾಪಂ. ಶಾಸ್ತ್ರ ಪ್ರಕಾರ ಏನ್ ಮಾಡ್ಬೇಕೋ ಮಾಡಿ ಅಂದ್ರೆ ಶ್ಲೋಕ ಹೇಳಿ ಸಾಯಿಸ್ತಾ ಇದೀರಲ್ಲ. ಅಳಿ ಅಂದ್ರೆ ನಿಮ್ಮಿಬ್ಬರು ಜಾತಕದ ಪ್ರಕಾರ ಮದುವೆ ಆಗಿ 1 ವರ್ಷ ಆಗೋವರೆಗೂ ನಿಮಗ್ ಪ್ರಸ್ತಾವ ಮಾಡೋ ಹಾಗಿಲ್ಲ. 1 ವರ್ಷ? ನಿಮ್ಮ ಹತ್ರ ಮಾತು. ಲಕ್ಷ್ಮೀನ್ ಕಳ್ಸಿ ನಾನ್ ಕರ್ಕೊಂಡು ಹೋಗ್ತೀನಿ. ಬಾ ಲಕ್ಷ್ಮಿ. ಅಳಿ ಅಂದ್ರೆ ಇನ್ನು ಪ್ರಸ್ಥಾನೇ ಆಗದೆ ಹುಡುಗಿ ನಿಮ್ ಜೊತೆ ಹ್ಯಾಕ್ ಕಳಿಸ್ಲಿ? ಇದೊಳ್ಳೆ ಕಥೆ ಆಯ್ತಲ್ಲ. ಹುಡುಗಿ ಕಳ್ಸಿ ಅಂದ್ರೆ ಪ್ರಸ್ತ ಆಗಿಲ್ಲ ಅಂತೀರ, ಪ್ರಸ್ತ ಮಾಡಿ ಅಂದ್ರೆ ಇನ್ನೂ 1 ವರ್ಷ ಅಂತೀರ. ಈ ಬಗ್ಗೆ ಮದ್ವೆ ಯಾಕೆ ಮಾಡ್ಬೇಕಾಗಿತ್ತು? ನಾನೇ 1 ನಿಮಿಷನೂ ಇಲ್ಲಿರಲ್ಲ. ಅಳಿ ಅಂದ್ರೆ ಹಾಯ್. ಕಿಟ್ಟಿ, ಇದೇನು ಬಸ್ ಮದ್ವೆಗೊಂಡು ಜಾಲಿಯಾಗಿ ಹೆಂಡತಿ ಜೊತೆ ಹನಿಮೂನ್ಗೆ ಹೋಗೋದು ಬಿಟ್ಟು ಡ್ಯೂಟಿಗೆ ಬಂದ್ಬಿಟ್ಟಿದ್ಯಲ್ಲೋ? ಹನಿಮೂನ್ ಎಲ್ ಬಂತ? ನನ್ ಮಾವ ಒಳ್ಳೆ ಕಿರ್ಕ್ಪಾಟಿನೋ, ಹುಡುಗಿನ ಜೊತೆಲಿ ಕಳ್ಸೋದಿಲ್ಲ ಅಂದ್ಬಿಟ್ಟ. ನಿನ್ನ ಅವ್ನ್ ಕಳ್ಸೋದಿಲ್ಲ ಅಂದ್ರೆ ನೀನ್ ಸುಮ್ನೆ ಬಂದ್ಬಿಟ್ಯಾ? ಇನ್ನೇನ್ ಮಾಡ್ಲಿ, ಹೊತ್ಕೊಂಡ್ ಬರ್ಬೇಕಾಗಿತ್ತಾ? ಮತ್ತೆ ನಿನ್ ಹೆಂಡತಿ ಜೊತೆ ಮಾತಾಡಿ ಸೆಟಪ್ ಮಾಡ್ಕೊಂಡು ಅವಳ ಕರ್ಕೊಂಡ್ ಬಂದ್ಬಿಡೋದಲ್ವಾ? ಸೆಟಪ್ ಮಾಡ್ಕೊಳಕ್ ಅವಳ ಜೊತೆ ಮಾತಾಡಕ್ ಬಿಟ್ಟಿರ್ತಾನೆ ಅವಳ ಅಪ್ಪ. ಹಾಗಾದ್ರೆ ನಿಮ್ ಮಾವನು ಗೊತ್ತಾಗದಾಗೆ ಊರ್ ಹೋಗು, ಹೊಳೆ ಹತ್ರ ಕಾಯ್ತಾ ಇರು.
ನಿನ್ ಹೆಂಡತಿ ನೀರಿಗೆ ಬಂದಾಗ ಕಬಕ್ಕಂದ್ ಹಿಡ್ಕೊಂಡು ಲಬಕ್ಕಂದ್ ಕರ್ಕೊಂಡ್ ಬಂದ್ಬಿಡು. ಅಕಸ್ಮಾತ್ ಅವಳು ನೀರ್ಗೆ ಬರ್ದೆ ಹೋದ್ರೆ ಬರ್ದೇ ಇದ್ರೆ ನೀನೇ ಅವಳು ಮನೆಗೆ ಹೋಗು. ನಾನ್ ಹೇಳ್ದಾಗ ಅವಳನ್ನ ಒಲಿಸ್ಕೊಂಡು ಕರ್ಕೊಂಡು ಬಾ. ಅವಳೇ ಬರೋದಿಲ್ಲ ಅಂದ್ರೆ ಬರೋದಿಲ್ಲ ಅಂದ್ರೆ ಕಿಡ್ನಾಪ್ ಮಾಡೋ. ಕಿಡ್ನಾಪ? ಅದು ನಾನು ಒಬ್ನೇ? ಇಲ್ಲ, ಅದಕ್ಕೂ ನಾನೇ ಜೊತೆಲಿ ಬರ್ಬೇಕಾ? ಯಾರ್ಯಾರೋ ಕಣ್ಣು ಹುಡುಗಿರಲ್ಲ ಕಿಡ್ನಾಪ್ ಮಾಡ್ತಾರೆ. ನೀನ್ ಕೈ ಹಿಡ್ದು ಹೆಂಡತಿನ ಕಿಡ್ನಾಪ್ ಮಾಡಕ್ಕಾಗಲ್ವಾ? ಗಂಡ ಹೆಂಡತಿರಿಬ್ರು ಸೇರಿದ್ರೆ ಅವ್ರ ಅಪ್ಪ ಅಲ್ಲ ಯಾರು ಏನು ಮಾಡಕ್ಕಾಗಲ್ವೋ. ಹೋಗೋ.